ಈ ಗೇರು ಬೀಜ ಕೃಷಿಯಿಂದ ಲಕ್ಷ ಲಕ್ಷ ದುಡಿಬಹುದು ಗುರು. ಹೈ ಗೇಮೀಸ್, ಇವತ್ತು ನಮ್ಮ ಕ್ಯೂಟ್ ಲಿಟಲ್ ದನವನ್ನ ಹೆಂಗೋ ಒಂದು ಸರ್ಕಸ್ ಮಾಡಿ ಸ್ವಲ್ಪ ಬೇಗನೆ ಹಟ್ಟಿಯಲ್ಲಿ ಕಟ್ಟಿ ಈ ವರ್ಷ ಏನಾದ್ರೂ ದೊಡ್ಡದಾಗಿ ಕೆಜಿ ಗಟ್ಲೆ ಸಾಧನೆ ಮಾಡಿ ದಬಾಕ್ಬೇಕು ಅಂತ ಅನ್ಕೊಂಡು ಆ 1 2 3 4 5 ಟೋಟಲಿ 25 ಕ್ಯಾಶು ಪ್ಲಾಂಟ್ಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡೆ. ಸೂಪರ್ ಅಲ್ಲ? ಆದ್ರೆ ನಂಗೆ ಈ ಬೀಜನ ಯಾವ ಪೊಸಿಷನ್ ಅಲ್ಲಿ ಸೀಡಿಂಗ್ ಮಾಡೋದು ಅಂತಾನೆ ಗೊತ್ತಾಗ್ದೆ ನಮ್ಮ ರಾಜಮಾತೆ ಹತ್ರ ಸಜೆಷನ್ ಅನ್ನ ತಕೊಂಡು ಸೀಡಿಂಗ್ ಕೆಲಸ ಮುಗಿಸ್ತೆ. ಇದು ಸಹ ಸೂಪರ್. ಆದ್ರೆ ಈ ಬಡ್ಡಿ ಮಗನ ಲೆಗ್ಗು ಕಾಲು ಅಂತಾರಲ್ಲ ಅದನ್ನ ಪರ ಅಂತ ಕೆರ್ಕೊಂಡು ಕೈಗೆ ಸಿಕ್ಕಿದ ಸೊಳ್ಳೆಗಳನ್ನೆಲ್ಲ ಚಚ್ಚಾಕಿ ತುಂಬಾನೇ ಕಷ್ಟಪಟ್ಟು ನೀರನ್ನ ಎತ್ಕೊಂಡ್ ಬಂದು ಕ್ಯಾಶು ಸೀಡ್ಸ್ ಗೆ ನೀರನ್ನ ಹಾಕ್ತೆ. ವಾ, ನನ್ನ ಪರಾಕ್ರಮದ ಮುಂದೆ ಯಾರು ಇಲ್ಲ ಅಂತ ಅನ್ಕೊಂಡು ಅಷ್ಟೆಲ್ಲ ಹಿಂದ್ಗಡೆ ದಬಾಕೊಂಡೆ. ಇವನ್ ಬಿಲ್ಡಪ್ ಎಲ್ಲ ಮಣ್ಣಾಯ್ತಲ್ಲ ಅಂತ ಹಿ ಅಂತ ನಗಾಡ್ಬೇಡಿ. ಆಕ್ಚುಲಿ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಏನಂದ್ರೆ ಇವ ಹಣ ಮಾಡ್ತಾನ ಅನ್ನೋ ಕ್ಯೂರಿಯಾಸಿಟಿಯಿಂದ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಐ ಆಮ್ ಸಾರಿ ಗೈಸ್, ನಾನ್ ನಯ ಪೈಸೆ ಕೂಡ ದುಡಿತಾ ಇಲ್ಲ. ಐ ಜಸ್ಟ್ ವಾಂಟ್ ಟು ಗ್ರೋ ಸಮ್ ಪ್ಲಾಂಟ್ಸ್ ಅಷ್ಟೇ. ಗೈಸ್, ಸೀಡಿಂಗ್ ಅಂತೂ ಮುಗಿತು. ಇನ್ನು ಎಷ್ಟು ದಿನದಲ್ಲಿ ಮೊಳಕೆ ಬಂದು ಎಷ್ಟು ದೊಡ್ಡ ಗಿಡ ಆಗ್ತದಂತ ನಾನು ನಿಮ್ಗೆ ಸ್ಟೋರಿಯಲ್ಲಿ ಹೇಳ್ತೇನೆ. ಸ್ಟೋರಿ ನೋಡ್ತೀರಿ, ಹಾಗೆ ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ನಾವು ಸಿಗುವ, ಆಯ್ತಾ?